ಗುರು ಸಂಜೆ ಕಸ ಗುಡಿಸಬಾರ್ದು ಅಂತ ಹೇಳ್ತಾರೆ. ಅಕಸ್ಮಾತ್ ಕಸ ಗುಡಿಸಿದ್ರೆ ನಮ್ಗೆ ದುರಾದೃಷ್ಟ ಬರುತ್ತಂತೆ, ಮತ್ತೆ ಮನೇಲಿರೋ ಲಕ್ಷ್ಮಿ ಹೊರಗಡೆ ಹೋಗ್ತಾಳಂತೆ ಅಂತ ಹೇಳ್ತಿರ್ತಾರೆ. ಆದ್ರೆ ಇದು ನಿಜನಾ? ಇದ್ರ ಹಿಂದೆ ಇರೋ ವೈಜ್ಞಾನಿಕ ಸತ್ಯ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡ್ ಬಂದ್ಬಿಡೋಣ. ಗುರು ಹಳೆ ಕಾಲದಲ್ಲಿ ವಿದ್ಯುತ್ ಅನ್ನೋದು ಇರಲಿಲ್ಲ. ಸೊ ಅದಕ್ಕೋಸ್ಕರ ಅವರು ಬರೀ ದೀಪದ ಬೆಳಕಿನಿಂದ ಜೀವನವನ್ನ ಮಾಡ್ತಾ ಇದ್ರು. ಈ ಬೆಳಕಲ್ಲಿ ಸಂಜೆ ಕಸ ಗುಡಿಸಿದ್ರೆ ಅಕಸ್ಮಾತ್ ಆಗಿ ಮನೆಯಲ್ಲಿ ಬೆಲೆ ಬಾಳುವಂತಹ ಚಿನ್ನ, ಬೆಳ್ಳಿ, ಬಂಗಾರ ಅಥವಾ ಹಣ ಏನಾದ್ರೂ ಕೆಳಗಡೆ ಬಿದ್ದಿದ್ರೆ ಆ ಕಸದ ಜೊತೆನೆ ಹೊರಗಡೆ ಹೋಗುತ್ತೆ. ಯಾಕಂದ್ರೆ ದೀಪದ ಬೆಳಕಲ್ಲಿ ಸರಿಯಾಗಿ ಕಾಣ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಮನೆಯಲ್ಲಿ ಬಿದ್ದಿರುವಂತ ಏನಾದ್ರೂ ಬೆಲೆ ಬಾಳುವಂತ ವಸ್ತುಗಳು ಆ ಕಸದ ಜೊತೆನೆ ಹೊರಗಡೆ ಹೋಗುತ್ತೆ ಅನ್ನೋ ಭಯ ಇತ್ತು. ಇದೇ ಕಾರಣಕ್ಕೆ ಸಂಜೆ ಕಸ ಗುಡಿಸಬಾರ್ದು ಅಂತ ಹಿರಿಯರು ಹೇಳಿದ್ದಾರೆ. ಆದ್ರೆ ಅದು ಬರ್ತಾ ಬರ್ತಾ ದುರಾದೃಷ್ಟದ ನಂಬಿಕೆ ಆಗ್ಬಿಡ್ತು. ಇದಕ್ಕೆ ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಅಥವಾ ರಾತ್ರಿ ಯಾವುದೇ ಸಮಯದಲ್ಲಿ ಕಸ ಗುಡಿಸಿದ್ರೆ ಅದು ಮನೆ ಸ್ವಚ್ಛವಾಗಿಡುತ್ತೆ ಮತ್ತೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ನಿವಾರಿಸುತ್ತೆ. ಹಾಗಾಗಿ ಇದು ಕೇವಲ ಹಳೆಯ ನಂಬಿಕೆ ಮಾತ್ರ. ಹೀಗಾಗಿ ಸಂಜೆ ಕಸ ಗುಡಿಸಿದ್ರೆ ಯಾವುದೇ ದೋಷ ಇಲ್ಲ. ಈ ನಂಬಿಕೆನ ನೀವು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆದ್ರೆ ಮನೆಯ ಸ್ವಚ್ಛತೆನೇ ನಿಜವಾದ ಲಕ್ಷ್ಮಿಯ ಕೃಪೆ ಅಂತ ನಾನು ಹೇಳ್ತೀನಿ. ಇದಕ್ಕೆ ನೀವೇನ್ ಹೇಳ್ತೀರಾ? ಒಂದು ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಕೊಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ mj.com ನ ಫಾಲೋ ಮಾಡ್ಕೊಂಬಿಡಿ.